ವಿಷ್ಣುಚಂದ್ರ ಅವರೇ, ನಿಜಕ್ಕೂ ಕೂಡ ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ನಿನ್ನೆಯ ಹೋರಾಟ ಅಲ್ಲ, ದಶಕಗಳಿಂದ ಕೂಡ ಈ ಹೋರಾಟವನ್ನ ಮಾಡಿಕೊಂಡು ಬರಲಾಗಿತ್ತು. ಕೊನೆಗೂ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ, ಕರ್ನಾಟಕ ರತ್ನ ನೀಡುವಂತ ವಿಚಾರ. ಎಷ್ಟು ಖುಷಿ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಸರ್, ಖುಷಿ ಅನ್ನೋದಕ್ಕಿಂತ ನೋವುಗಳೇ ಜಾಸ್ತಿ ಆಗಿತ್ತು ನಮಗೆ ಸುಮಾರು 15 ವರ್ಷದಿಂದ. ಓಕೆ. ಎಲ್ಲ ನಟರಿಗೆ ಬೇಗನೆ ಸಿಕ್ಬಿಡ್ತು. ಓಕೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಂಗಾರಪ್ಪನವ್ರು 92ರಲ್ಲಿ ಅವ್ರಿಗೆ ಅವ್ರು ಮುಖ್ಯಮಂತ್ರಿ ಅದಕ್ಕೆ ಸಿಕ್ಬಿಡ್ತು. ಓಕೆ. ಪುನೀತ್ ಅವ್ರಿಗೆ ಆದಷ್ಟು ಬೇಗ ಭಾಳ ಚಿಕ್ಕ ವಯಸ್ಸಿನಲ್ಲೇ ಸಿಕ್ಬಿಡ್ತು. ನಮಗೆಲ್ಲ ಸಂತೋಷದ ವಿಷಯ. ಅವ್ರ ಬಗ್ಗೆನೂ ನಮ್ಗೆ ಗೌರವ ಇದೆ. ಅದು ವಿಷ್ಣು ಸಾರಿಗೆ ಎಲ್ಲೋ ಒಂದು ಕಡೆ ಸುಮಾರು 46 ವರ್ಷ ಅವರು ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿರ್ತಾರೆ. ಅವರು ಮರಣ ನಂತರ 2009ರಲ್ಲಿ ನಂತರ ನಾವು ಒಂದು ಕೂಗಿದ್ದಿದ್ದು ಅವ್ರಿಗೆ ಒಂದು ಕರ್ನಾಟಕ ರತ್ನ ಕೊಡಬೇಕಾಯ್ತಾಯಿತ್ತು. ಆದರೂ ಕೂಡ ನಾವು ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಮಾನ್ಯ ಉಪಮುಖ್ಯಮಂತ್ರಿ DK ಸಾಹೇಬರಿಗೆ, ಅನೇಕ ನಮ್ಮ SK ಪಾಟೀಲ್ ಸಾಹೇಬರಿಗೆ, ಅನೇಕ ಎಲ್ಲ ಸಂಪುಟದಲ್ಲಿ ಸಚಿವರುಗಳಿಗೆಲ್ಲ ಸೇರಿ ಒಮ್ಮತ್ತಿಂದ ಒಂದು ಬಂದಿದ್ದಾರೆ. ಆಮೇಲೆ ಚಿತ್ರನಟರು ಪಾಪ ನಮ್ಮ ಕಲಾವಿದರು ನಿರ್ಮಾಪಕರು ಎಲ್ಲರೂ ಒಂದಷ್ಟು ಸ್ಪಂದಿಸಿದ್ರಿಂದ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯಮ್ಮವ್ರಿಗೆ ಈ ಕೀರ್ತಿ ಸಲ್ಲಬೇಕು. ನಾವು ಅಭಿಮಾನಿಗಳು ಎಷ್ಟೇ ಹೋರಾಟ ಮಾಡಿದ್ರೂ ಸರ್ಕಾರ ಸ್ಪಂದಿಸ್ತಾ ಇರಲಿಲ್ಲ. ಯಾಕಂದರೆ ಅವರು 50 ವರ್ಷದ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರ್ತಾರೆ ಭಾರತೀಯಮ್ಮ. ಅವರು ಕರ್ನಾಟಕ ರತ್ನ ಬಂದಾಗ ಅವ್ರ ಮುಖದಲ್ಲಿ ನಿನ್ನೆ ಎಲ್ಲೋ ಒಂದು ಕಡೆ ಸರಸ್ವತಿ ಮುಖ, ದೇವ್ರ ಮುಖ ನೋಡ್ದಂಗಿತ್ತು. ಅಷ್ಟು ಸಂತೋಷ ಅವ್ರು ವ್ಯಕ್ತಪಡಿಸಿದ್ರು.